ಇನ್ನು ಯಾಕ ಬರಲಿಲ್ಲವ ಈ ಹಳ್ಳಿಯೊಳಗೆ ಮುಂಜಾನಿಂದ ಸಂಜೆ ತನ ಹೊಲದಾಗೆ ಕೆಲಸ ಮಾಡಿ ಸಾಯಂಕಾಲ ಆದಗಳಿಂದ ಈ ಟಿ ವಿ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾರ್ದು ಮನೆ ದೊಡ್ಡದಿರ್ತೋ ಒಣಗ ಮನೆ ಮುಂದೆ ಕಟ್ಟಿ ಮೇಲೆ ಎಲ್ಲ ಹೆಣ್ಮಕ್ಳು ಕುಂದ್ರೋರು. ಹಿಂಗೆ ಎಲ್ಲರೂ ಕುಂದಿರ್ತಿದ್ರು. ಈ ಮಗುನಿಗೆ ಹಾಕಂತಾರಲ್ಲ, ಏನಂತೀರ ಅದಕ್ಕೆ? ನತ್ ಅಂತೀರ, ಮುಗುಬಟ್ಟು ಅಂತೀರ? ನತ್ತ? ಹಾಂ, ಹಂಗೆ ಹೇಳ್ಬೇಕು. ಯವ್ವ ಗಪ್ಪ ಕುಂತ್ರೆ ಏನು ಮಾಡಲಿ? ನತ್ತು ಎಲ್ಲರ ಮೂಗಿನಾಗ ನತ್ತಿತ್ತು, ಒಬ್ಬಾಕಿ ಮೂಗಿನಾಗ ನತ್ತಿದ್ದಿಲ್ಲ. ಎಲ್ಲರೂ ಅನ್ನೋರು, ನಿನ್ನ ಕೋಡಿ ಎಲ್ಲರ ಮೂಗಿನಾಗ ನತ್ತೈತಿ, ನಿನ್ನ ಮೂಗಿನಾಗ ನತ್ತಲ್ಲ, ಬರೀ ಬೆನ್ನಿ ಕಡ್ಡಿ ತುರುಕಿಂತಿದ್ದಲ್ಲ ನಿನ್ನ ಕೋಡಿ ಅಂತ ಬೈಯೋರು. ಆ ಹೆಣ್ಮಗಳು ಹಂಗೆ ಇದ್ಲು. ಎಲ್ಲರಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ಲ, ಲಹರಿ ಹೆಣ್ಮಗಳು. ದಿನ ಅನ್ನೋರು, ಎಲ್ಲರ ಮೂಗಿನಾಗ ನತ್ತೈತಿ, ನೀನು ಮೂಗಿನಾಗ ನತ್ತೀನಿ, ನಿಂದೆಂತ ಮೂಗ, ನೀನ ಉದ್ದನ ಮೂಗಿಂದ ಸೌತಿಕಾಯಿ ಮುಗಿದ, ನಿಂದ್ಯಾ ಮೂಗ ಅಂತ ಎಲ್ಲರೂ ಅನ್ನೋರು. ಅಂದ್ರೆ ನಾಕಿ ಕೇಳಿ ಕೇಳಿ ಸಾಕಾಗೋತು. ಬಂದ ಗಂಡಗಂತಾಳ, ಎಲ್ಲರ ಮೂಗಿನಾಗ ನತ್ತದವ, ನನ್ನ ಮೂಗಿನಾಗ ನತ್ತಿಲ್ಲ, ಬೆಳಕು ಕರೆದೊಳಗೆ ನೀನು ನನಗೆ ನತ್ತು ತರಬೇಕಂತ ಗಂಡಗೆ ಜೀವ ತಿನ್ನಕತ್ತಿಲ್ಲ. ಅವ ಅಂದ, ಇನ್ನು ಈಗರ ರಾಶಿ ಆಗೈತಿ, ಅವ ಮಾರ್ಕೊಂಡು ಬಂದ ಮೇಲೆ ನತ್ತು ತರ್ತಂದ. ಅದೆಲ್ಲ ಗೊತ್ತಿಲ್ಲ, ನಾಳೆ ಬೆಳಕು ಕರೆದೊಳಗೆ ನತ್ತಬೇಕು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಐತೆ, ಸೀದಾ ಹೋಗಿಬಿಡುತ್ತೆ ನೋಡು. ಆಧಾರ್ ಕಾರ್ಡ್ ಇನ್ನೊಂದು ದೊಡ್ಡ ಅಂಜಿಕೆಯಲ್ಲಿ ಈಗ. ಯವ್ವ, ಇತಿಹಾಸದೊಳಗೆ ಬಸ್ಸಿನ ಡೋರ್ ಮುರಿದಿದ್ದಿಲ್ಲ, ಅದನ್ನು ಮುರಿದು ಹಾಕಿಬಿಟ್ರು ನಮ್ಮ ಅವನವರು. ಕಂಡಕ್ಟ್ರ್ ಜೀವತ್ತಿಂದ ಜೀರಿಗೆ ಹರಿದ್ರೆ ಒಂದು ಸ್ವಲ್ಪ ದಿವಸ. ಆಕಿ ಹೇಳಿದ, ನೀನು ನತ್ತ ಮಾಡ್ಸ್ಕೊಂಬರ್ಬೇಕಂದಾಗ ಅವ ಅಂದ, ಏನು ಮಾಡ್ಬೇಕು, ಆಯ್ತು ಬಿಡು ಅಂತ ತಿಳ್ಕೊಂಡು ಒಂದು ಎತ್ತ ಮಾರಿ ನತ್ತ ಮಾಡ್ಸ್ಕೊಂಡು ಬಂದು ಕೊಟ್ಟು ಹೆಣ್ತಿಗೆ. ಬಲು ಖುಷಿ ಆಯ್ತು ಹೆಣ್ಮಗಳಿಗೆ. ಎಲ್ಲರೂ ಅಂತಿದ್ರಲ್ಲ, ಇಷ್ಟು ದಿವಸ ನತ್ತಿಲ್ಲ ನಿನ್ನ ಮಾಂಡ ಮಗು, ನಿನ್ನ ಉದ್ದನ ಮಗು ನತ್ತ. ಎಲ್ಲರೂ ಅನ್ನಾರು, ಆಕೆ ಮೂಗು ಬಟ್ ನತ್ತು ಮಾಡಿಸ್ಕೊಂಬಂದ್ಲಲ್ಲ ಹೆಣ್ಮಗಳು. ಎಲ್ಲರೂ ತೋರಿಸ್ಬೇಕ್ರ, ಕಲ್ಲವಕ್ಕ, ನೀಲವಕ್ಕ, ನಿಮ್ಮವಕ್ಕ, ದುರ್ಗವಕ್ಕ, ಪಾರವಕ್ಕ, ಸಾವಿತ್ರಿ ಬರ್ರಿ, ಇಷ್ಟು ದಿವಸ ನನ್ನ ಮೂಗಿನಾಗ ನತ್ತಿಲ್ಲ ಅಂತಿದ್ರಲ್ಲ, ನೋಡಿ ಬರ್ರಿ. ತೋರಿಸಂತ ಹೋದಂತ ಎಲ್ಲರಿಗೆ ಮಾಡ್ಕೊಂತ ಎಲ್ಲೋ ತೋರಿಸಂತ ಹೋದ್ರೆ ಒಂದು 8-10 ಮಂದಿ ಹೆಣ್ಮಕ್ಳು. ಯವ್ವ, ಯಾರು ಮಾಡ್ಯಾರೇ ನತ್ತವಲ್ಲ, ಚಂದ ಐತ್ ನೋಡು. ಪತ್ತಾರ ಮಾನಯ ಮಾಡ್ಯಾನ, ನತ್ತು ಚಂದ ಐತಲ್ಲ. ಎಲ್ಲ ಹಿಂಗೆ ಕುಡಿದ್ವಿ. 8-10 ಮಂದಿ ಕುಡಿದಾಗ ನಮ್ಮ ಲೋಕಣ್ಣ ಅಂತ ಶರಣರು, ಬಸ್ಸು ಅಂತವ್ರು ಇಬ್ರು ಹೊಂಟಿದ್ರು. ಯಾಕ್ರವ ಯವ್ವ, ಏನೋ ನಡೆದದಲ್ಲಿ ಇಲ್ಲ, ಏನೋ ಧರ್ಮಸ್ಥಳದ ಸಂಘ ಸಾಲ ಕಟ್ಟ ನಡೆದದನ ಅಂತ ಕೇಳಿದಾಗ, ಇಲ್ಲ ಬಸ್ಸು ಮತ್ತು ಶ್ರೀದೇವಿ ಅಕ್ಕ ನತ್ತ ಮಾಡ್ಸ್ಕೊಂಡು ಬಂದಾಳ, ನತ್ತ ನೋಡಕತ್ತೀವಿ. ಅವಾಗ ನಮ್ಮ ಬಸ್ಸು ಒಂದಂತ, ಯವ್ವ ಗುರ್ಲಿಂಗಪ್ಪ ಮುತ್ಯ ಮೂಗು ಕೊಟ್ಟಾನಂತೇಳಿ ಮೂಗಿಗೆ ನತ್ತ ಹಾಕಿಡಿದಿ, ಮತ್ತು ಗುರ್ಲಿಂಗಪ್ಪ ಮುತ್ಯ ಮೂಗ ಕೊಳ್ಳಿಲ್ಲ ಅಂದ್ರೆ ನತ್ತೆಲ್ಲಿ ಇಟ್ಕೊಂತಿದ್ದೆ ಅಂತ ಕೇಳಿದ್ನಂತ. ಹಂಗೆ ನತ್ತು ಮಾಡಿದವ್ರು ನೆನೆಸ್ತೀವಿ ನಾವು, ಮೂಗು ಕೊಟ್ಟವ್ರು ನೆನೆಸಂಗಿಲ್ಲ. ಮತ್ತು ಈಗ ಖುಷಿ ಆಗಿತ್ತಲ್ಲ, ಭಾಳ ಖುಷಿ ಆದಾಗ ಈ ಗಂಡ ಏನಾರ ಕೊಡಿಸಿದ್ರೆ ಬಲು ಹಿಗ್ಗಿ ಹೆಣ್ಮಕ್ಕಳಿಗೆ ನತ್ತು ಕೊಡಿಸ್ಯಾನ. ಮನೆಗೆ ಬಂದ್ಲು. ಈ ಸಪ್ಪಳದ ಮಾಡ್ತಲ್ಲ, ಏನು ಯಾವ ಅಡಿಗೆ, ಅದು ಸಪ್ಪಳದ ಮಾಡ್ತಲ್ಲ ಅಡಿಗೆ, ಏನು ಮ್ಯಾಗೆ ಶಾವಿಗೆ, ಹೌದಲ್ಲ, ಶಾವಿಗೆ ಮಾಡಬೇಕು, ಗಂಡಗೆ ಶಾವಿಗೆ ಮಾಡ್ಬೇಕಂತೇಳಿ ಮನೆಗೆ ಬಂದು ಅದು ನತ್ತು ಮಾಡಿಸಿದ. ಮೂಗು ಚಂದ ಇಷ್ಟು ಉದ್ದ ಸೌತಿಕಾಯಿ ಇದ್ದಂಗೆ ಇತ್ತು, ನತ್ತು ಹಾಕೊಂಡಿದ್ಲು. ಮೇಲೆ ಕೆಂಪು ಹಳ ಕುಂದಿಸಿದ ಪತ್ತರ ಮನಯ್ಯ. ಮನೆಗೆ ಬಂದು ಶಾವಿಗೆ ಮಾಡಿದ್ವಿ. ಶಾವಿಗೆ ಮಾಡಿದ್ಮೇಲೆ ಈ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹೆಚ್ಚುತ್ತಲ್ಲ, ಅದಕ್ಕೆ ಏನಂತೀರಿ? ಇಳಿಗೆ ಅದಾವ ಇನ್ನೂ ನಿಮ್ಮ ಕಡೆ? ಯವ್ವ ಪುಣ್ಯ ಮಾಡಿರಿ ಅವ್ವ, ನಮ್ಮ ಕಡೆ ಓದುವವು. ಈ ಚಾಕು ಅಂತ ಬರ್ತವೆ, ಚಾಕು. ಆಕೆ ಏನು ಮಾಡಿದ್ಲು, ಇಳಿಗೆ ಅದು ಚಾಕು ಕೈಯ ತೊಗೊಂಡು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ತೊಗೊಂಡು ಶಾವಿಗೆ ಮಾಡಿದ್ಲಲ್ಲ, ಶಾವಿಗೆ ಕೆಲವೊಂದು ಕಡೆ ಶಾವಿಗೆ ಅಂತಾವ. ಆಯಿತು, ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಬದನೆಕಾಯಿ ತೊಗೊಂಡು ಹೆಚ್ಚಬೇಕಲ್ಲ, ಗಂಡ ಕುಡಿಸ್ಯಾನಂತೇಳಿ ಉಳ್ಳಾಗಡ್ಡಿ ತೊಗೊಂಡು ಇನ್ನು ಹಿಂಗೆ ಹಾಡ್ಕೊಂತ ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿದ್ಲು. ಆ ನತ್ತಿಗೇನು ಕೆಂಪು ಹಳಕು ಮುಗಿಸಿದ್ನಲ್ಲ ಪತ್ತಾರ ಮಾನಯ್ಯ, ಅದು ನಾವು ಒಂದು ನೊಣ ಮಾಂಸದ ತುಂಡು ಅಂತ ತಿಳ್ಕೊಂಡು ಗುಯ್ ಅಂತ ಬಂದು ಹಿಂಗೆ ಕುಂತೀವಿ. ಹಿಂಗೆ ಕುಂತ್ಕೊಂಡ ಹಿಂಗೆ ಚಾಕ್ ಹೋದ್ಲು.
ಉಶ್ ಅಂತ ಹೊಡೆದ್ಕೊಂಡು ಮತ್ತೆ ಒಂದು ಟಮಾಟಿ ತಗೊಂಡು ಇನ್ನು ಯಾಕ ಹಿಂಗ ಅನ್ನೋದ್ರೊಳಗೆ ನೋಡ ಗುಯ್ ಅಂತ ಬಂತು. ಸಿಟ್ಟು ಬಂತಕಿಗೆ. ತಡಿ ನಿನಗಂದ್ಲ. ಯಾರಿಗೆ? ನೊಣಕ್ಕೆ. ಮತ್ತೆ ಬಾಯಿ ಸತ್ತ ಗಂಡಿದ್ರೆ ಗಂಡಗೆ ನೊಣಕ್ಕಂತ ಮಾಡ್ತಾಳೆ. ನಿನಗಂದಕ್ಕೆ ಏನು ಮಾಡಲಿ? ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿಲ್ಲ ಅನ್ನ. ನೊಣ ಬಂದು ಕುಂತ್ಕೊಂಡು ಚಾಕು ಹಿಂಗೆ ಮೆಲ್ಲಕ್ಕೆ ತೆಗ್ದು ಹಿಂಗೆ ಕಟ್ ಅಂತ ಹೊಡೆದು ನೊಣ ಹಾರಿ ಹೊತ್ತು ಮೂಗು ಕತ್ತರಿಸಿ ಗಂಗಾಳದಾಗ ಬಿತ್ತು. ಯಾವಾಗ ಮೂಗು ಕತ್ತರಿಸಿ ಗಂಗಾಳದಾಗ ಬೀಳದಕ್ಕ ಗಂಡ ಬಂದ ಬಾಗಲು ನಿಂತ. ಏನಾತಂತ ಕೇಳಿದ. ಕುಂತಿತ್ತು ನೊಣ ಆಗಿ ಹೋಗಿ ನಾ ಮೂಗು ಕಚ್ಚಿ ಬಿದ್ದ ಅಂತ ತಿಳಿಲೇ ಇಲ್ಲ ಅವಾಗ. ಅಂದ ಏನ ಕೋಯಿ ಅಂಕಿನ ಮೂಗ ಕತ್ತಿ ಹಂಗೆ ತಿಳಿತೇನು? ದೌಖಾನಿಗೆ ಅಂತದು ಮಾಡಿ ಅದ್ರ ಹಣ್ಣಿನ ಬಡಕಂದ ಮೊದಲೇ BP ಐತಿ. ನಾವು ನಿನಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಚಲೋ ಮೂಲ ಆಗಿದೆ, ನಡಿ ಅಂತ ತಿಳ್ಕೊಂಡು ಆಕಿನ ಎಡಗೈ ರೆಟ್ಟು ಹಿಡ್ಕೊಂಡ. ಅದು ಗಂಗಳದಾಗ ಬಿದ್ದಿತ್ತಲ್ಲ ರಕ್ತ ಮೂಗು. ಅದನ್ನ ತೊಗೊಂಡು ಗಂಗಾಳ ತೊಗೊಂಡು ಅವನದೇನು ಪ್ಲಾನು. ಮತ್ತೆ ಪೇಕಿಗೆ ಹಚ್ಚಕ್ಕೆ ಬರ್ತಂತ ಅವ ತಿಳ್ಕೊಂಡಾನ. 5 ರೂಪಾಯಿ ಕೊಟ್ಟರೆ ಪೇಕಿಗೆ ಬರ್ತಾವ. ಊರಾಗ RMP ಡಾಕ್ಟರ್ ಇದ್ದ. ಅದನ್ನ ಹಿಡ್ಕೊಂಡು ಬಂದ. ಅವ ಡಾಕ್ಟರ್ನು ಬಹಳ ಲಹರಿ ಮನುಷ್ಯ. ಯಾಕವ ಏನತ್ತ ಅಮ್ಮ ಆಯೋ ಕಟ್ಟಂತ ನಾ ಮೂಗ್ ಮನೆ ಹೆಂಗ್ ಮಾಡ್ತೇನೆ ನಾನು ಮೂಗ್ ಮನೆ ಹಂಗ ತಿಳಿಲೇ ಇಲ್ಲ ಅವಾಗ. ಇದು ಕನ್ನಡನಲ್ಲ, ತೆಲುಗಲ್ಲ, ತಮಿಳು ಅಲ್ಲ. ಅಂದ ಅವ ಗಂಡ ಯಪ್ಪ ಅಳಿದೇವ್ರು ಅವನ ಅಳಿಯ ಅಂತದ್ದ. ಪುಣ್ಯ ಬರ್ತೈತೆ, ರಕ್ತ ಕುಡಿಸು, ಮೂಗು ಹಚ್ಚಿ ಪೆವ್ಕಿಕ್ ಹಾಕಂತಾನ ಅವ ಗಂಡ. ಡಾಕ್ಟ್ರ್ ಅಂದ ಹಂಗೆ ಬರ್ತಮ್ಮ. ಅವ ದೇವ್ರು ಕೊಟ್ಟ ಮೂಗು ಒಂದು ಸಲ ಕಳ್ಕಂದ್ರೆ ಮುಗೀತು. ಸಿಟ್ಟಿನಾಗ ಕಳ್ಕೊಂಡು ಮೂಗು ಮತ್ತೆ ಬರ್ತೈತೇನು? ಬರಂಗಿಲ್ಲ. ಈಕೆ ಅಲ್ಲ ಮತ್ತು ಮುಂಗೆ ಹಂಗ ಜೀವನ ಅನ್ಲ ಹಂಗ ಆಯ ಮಾಡ್ಲಿ ಅಂದವ. ನೀನು ಸಿಟ್ಟು ಬಾಳುತ್ತ ಅದಕ್ಕೆ ನೀವು ಹೊಡ್ಕೊಂಡು ಸರಿ ಏನು ಮಾಡ್ಬೇಕಂತೇಳಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು. ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆಕೆ ಹೆಸರು ಬಹಳ ಚಂದ ಇತ್ತು. ಹೆಸರು ಶ್ರೀದೇವಿ, ಗಂಡನ ಹೆಸರು ಶ್ರೀಕಾಂತ. ಇವು ಇಂಥವದವಲ್ಲ, ಇವು ಸುಮ್ಮರ್ತಿದ್ದಿಲ್ಲ. ಆಕೆ ಚೀಲ ತೊಗೊಂಡು ಎಲ್ಲಿರ ಹೊಂಟ್ರೆ ಏ ಅಕ್ಕ ಬಾ ಇಲ್ಲಿ. ಆಕೆ ಯಾಕ ನಿನ್ನ ಹೆಸರೇನು? ನನ್ನ ಮಾಮನ ಹೆಸರು ಏನು? ಸರಿ ಬಿಡು ಅಂತೇಳಿ ಹಂಗ ನಡೀತಿ ಜೀವನ. ಹಂಗ ನಡೆದಾಗ ಮುಂದೆ ಮನ್ಯಾಗ ಒಣ ಖಾರ ಖಾಲಿ ಆಯ್ತು. ಮೆಣಸಿನ್ಕಾಯಿ ತರಬೇಕಲ್ಲ ಮಾರ್ಕೆಟಿಗೆ ಹೋದ್ಲು ಒಣ ಮೆಣಸಿನ್ಕಾಯಿ ಮಾರ್ಕೆಟ್ ಒಂದು ಬೇರೆ ಇರ್ತದೆ. ಅವರು ಮೆಣಸಿನ್ಕಾಯಿ ಮಾರೋ ಸುಮ್ಮನೆ ಮರಂಗಿಲ್ಲ. ಹಿಂಗೆ ಕೆಳ ಕೈ ಹಾಕಿ ಹಿಂಗೆ ತೂರ್ತಿರ್ತಾರೆ. ಹಿಂಗೆ ತೂರುವಾಗ ಹೋದ್ಲು ಚೀಲ ಹಿಡ್ಕೊಂಡು ಅಂದ್ಲು. ಯವ್ವ ಇದು 220. ಅದು ಬ್ಯಾಡಗಿ ಮೆಣಸಿನ್ಕಾಯಿ 250. ಯಪ್ಪ ಅದನ್ನೇ ತೋರ್ಸಂದಾಗ ಅವ ಹಿಂಗೆ ಕೆಳ ಕೈ ಹಾಕಿ ಹಿಂಗೆ ಮಾಡಿದಾಗ ಘಾಟ ಬಂತು. ಅಕ್ಷಯ್ ಅಂದ್ಲು. ಹೋತಿ ಚೀಲದಾಗ ಅದು ಹೊತ್ತು 3 ದಿವಸ ಹುಡುಕಾದ್ರೆ ಸಿಗಲಿಲ್ಲ. ಯಾಕಂದ್ರೆ ಇದ್ದಾಗನ ಸ್ಮರಣೆ ಮಾಡ್ಬೇಕು, ಕಳ್ಕೊಂಡಾಗ ಸಿಗಂಗಿಲ್ಲ. ಏನು ಅದ್ರಾಗ ದೇವ್ರು ನೋಡಿ ಎಷ್ಟು ಶಾಣೆ ಅದಾನ ಪರಮಾತ್ಮ. ಎಲ್ಲರಿಗೂ ರೂಪ ಒಂದೇ ಥರ ಕೊಟ್ಟಾನ. ಮೂಗಿನ ಡೆಕೋರೇಷನ್ ಬೇರೆ ಬೇರೆ ಇಟ್ಟಾನ. ಎಷ್ಟು ಚಂದ. ಕೆಲವೊಬ್ರು ಮೂಗಿ ಗಿಳಿ ಇದ್ದಂಗೆ ಇರ್ತದ, ಕೆಲವೊಬ್ರು ಮೂಗು ಬೆಂಡಿಕಾಯಿ ಇದ್ದಂಗೆ ಇರ್ತಾವ, ಕೆಲವೊಬ್ರು ಮೂಗು ಡೊಣ ಮೆಣಸಿನ್ಕಾಯಿ ಆಗಿರ್ತಾವ, ಕೆಲವೊಬ್ರು ಮೂಗಿನ ಸೊಳ್ಳ್ಯಾಗ 2 ಟಮ್ ಹೋಗಿ ಬರ್ತಿರ್ತಾವೆ ಹಿಂಗೆ. ಅದಕ್ಕೆ ಸಿಟ್ಟು ಇರಬಾರದು, ಶಾಂತಿ ಸಹನೆ ಇರಬೇಕು. ಹಣೆಯಲ್ಲಿ ಕುಂಕುಮ, ಹೆಣ್ಣಿಗದುವೆ ಭೂಷಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.